ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ನಿತ್ಯಲಕ್ಷ್ಮಿ. ಇವತ್ತು ನನ್ನ ಮಗಳ ಬರ್ಡೇ ಇದೆ, ಹಾಗಾಗಿ ಬರ್ಡೇ ಸೆಲೆಬ್ರೇಷನ್. ಇವ್ರು ಬಂದುಬಿಟ್ಟು ಕುಮಾರಣ್ಣ, ಅವ್ರು ಬಂದು ಕೆಂಚಣ್ಣ, ಮತ್ತು ನಮ್ಮ ಅತ್ತಿಗೆ, ಮತ್ತು ನಮ್ಮ ಫ್ರೆಂಡ್ ಅವ್ರ ಮಕ್ಕಳು, ಮತ್ತು ನಮ್ಮಮ್ಮ ಐಶು ಕುಮಾರಣ್ಣನ ಮಗಳು, ಆದರೆ ಹಂಗೆ ಅವ್ರ ತಮ್ಮನ ಮಗ. ಆ ಕಡೆ ಇನ್ನೊಬ್ಬ ಶ್ರೀಧರ್ ಅಂತ, ಇವನೇ ನಮ್ಮ ಫ್ರೆಂಡ್ ತ್ಯಾಗ ಅವ್ರ ಮಕ್ಕಳು, ಅವರಿಬ್ಬರು. ನಮ್ಮ ಮಗಳು ಫ್ರೆಂಡು ಕೂಡ ಸಹನಾ ಅಂತ. ನೋಡಿ ನನ್ನ ಮಗಳು ಹೇಗೆ ಕಾಣ್ತಾ ಇದ್ದಾಳೆ ಬರ್ಡೇ ಗರ್ಲ್. ಸಿಂಪಲ್ ಆಗಿದೆ ಡ್ರೆಸ್, ಯಾಕಂದರೆ ಗ್ರ್ಯಾಂಡ್ ಆಗಿರೋ ತರೋಣ ಅಂತ ಹೋಗಿದ್ದೆ, ಅವಳು ಉಡಲ್ಲ ಅಂತ ಅಂದ್ಲು, ಹಾಗಾಗಿ ಸಿಂಪಲ್ ಡ್ರೆಸ್ಸೇ ತೊಗೊಂಬಂದ್ವಿ. ಕೇಕು ಅವಳು ಫೋಟೋ ಹಾಕ್ಸಿ ಮಾಡಿಸಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಒಂದು ಏರ್ ಬಬಲ್ ಬಂದುಬಿಟ್ಟಿತ್ತು ಮುಖದ ಮೇಲೆ. ಅದನ್ನು ನೋಡಿ ಪಾಪ ಇದೇನು ಪಿಂಪಲ್ಲು ಅಂತಂದ್ಲು. ನಿಂದೆಮ್ಮ ಪಿಂಪಲ್ ಆಗಿದೆ ಅಂತ ಅವ್ರ ಅಪ್ಪಾಜಿ ರೇಗಿಸ್ತಾಯಿದ್ರು. ನೋಡಿ ಅದು ಒಂದು ಬಬಲ್ ಥರ ಬಂದುಬಿಟ್ಟಿದೆ ಮುಖದ ಫೇಸಿನ ಮೇಲೆ. ಅದನ್ನೇ ಹೇಳ್ತಾಯಿದ್ರು ನಮ್ಮ ಮನೆಯವರು, ನೋಡಿ ಇಲ್ಲಿ ಹೆಂಗೆ ಬಂದುಬಿಟ್ಟಿದೆ ಇದು ಅಂತಂದು. ಸ್ಟ್ರಾಬೆರಿ ಐಸ್ ಕೇಕ್ ಮಾಡಿಸಿರೋದು ಚೆನ್ನಾಗಿ ಬಂದಿದೆ ಫೋಟೋ ಎಲ್ಲ. ಆದರೆ ಏನು ಮಾಡ್ತೀವಿ, ಅದೊಂದು ಬಬಲ್ ಬಂದಿದೆ. ಅವಳಿಗೆ ತುಂಬ ಇಷ್ಟ ಆಯಿತು. ಅವಳಿಗೆ ಹೇಳಿರಲಿಲ್ಲ ಅವಳದೇ ಫೋಟೋ ಹಾಕ್ಸಿ ಮಾಡಿಸಿರೋದು ಅಂತಂದು. ನೋಡಿ ನೋಡ್ಕೊಂತ ನಿಂತಿದ್ಲು ನನ್ನ ಪಕ್ಕ. ಹಾಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಯಾರ್ದು ಬರ್ಡೇ? ಯಾರ್ದು ಬರ್ಡೇ? ಯಾರು ಅವ್ರ ಹೆಸರು ಹೇಳು ಜಲ್ದಿ ಬೇಗ. ಯಾರು ವಿಚ್ಚಿಗಾರ ಸೌಗತಕ್ಕರ ಹುಷಾರಾಗಿ ಅಪ್ಪ ಇವ್ರ ಹತ್ರ ಬಾರ. ಮತ್ತೆ ಇನ್ನೂ ಭಾಳ ಜನ ಕರೆದಿದ್ವಿ, ಎಲ್ಲ ಮಳೆ ಬರ್ತಿತ್ತು ಅಂತ ಯಾರು ಬಂದಿಲ್ಲ, ಸ್ವಲ್ಪ ಜನ ಮಾತ್ರ ಬಂದಿದ್ದರು. ಇರಲಿ, ಯಾರು ಬಂದಿರೋವ್ರೆ ಅಂತಂದು ಬರ್ಡೇ ಮಾಡಿದ್ವಿ. ಚೆನ್ನಾಗಾಯ್ತು, ತುಂಬ ಚೆನ್ನಾಗಾಯಿತು, ಗ್ರ್ಯಾಂಡಾಗೂ ಆಯಿತು. ಊಟಕ್ಕೆ ಹೋಳಿಗೆ ಅನ್ನ ಸಾಂಬಾರು ಎಲ್ಲ ಮಾಡಿದ್ದೆ. ಬಂದ ಗೆಸ್ಟಿಗೆಲ್ಲ ಮಾಡಿದ್ದೆ. ನಮ್ಮ ಆಂಟಿಯವರೆಲ್ಲ ಮಳೆ ಅಂತ ಬರಲಿಲ್ಲ. ಟು ಯು ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹಾಡಾಕ್ರೆ ಹಾಡಾಕ್ರೆ ನಾನೇ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಮಗಳೇ ಸೌಗಂಧಿಕಾ. ಹಾಗೆ ನೋಡಿ ಸ್ಪ್ರೇ ಎಲ್ಲ ಅವ್ರಿಗೆ ಬರ್ಡೇಗಲ್ಲಿ ಹೊಡೆಯಬಿಟ್ಟು ನನಗೆ ಹೊಡೆದಿದ್ದಾರೆ. ನಾನು ಮಧ್ಯೆ ವೀಡಿಯೋ ಮಾಡ್ಕೊಂಡು ನಿಂತ್ಬಿಟ್ಟಿದ್ದೀನಿ ಅಂತ ಫುಲ್ ನನ್ನ ಮೇಲೆ ಬಂದುಬಿಟ್ಟೈತೆ ಎಲ್ಲ ಸ್ಪ್ರೇ. ನೋಡಿ ಕಾಣ್ತಾ ಇದ್ದೀನಿ. ಹಾಗೆ ನನ್ನ ಮಗಳ ಬರ್ಡೇ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಸ್ಪ್ರೇ ಎಲ್ಲ ಹೊಡೆದು ನೆಲೆಲ್ಲ ಜಾರಾಗಿತ್ತು, ಹಾಗಾಗಿ ಎಲ್ಲ ಒರೆಸ್ತಾ ಇದ್ದೆ. ನಮ್ಮ ಪೂಜೆ ಅದನ್ನು ಬಿಟ್ಟಿಲ್ಲ, ಅದನ್ನು ವಿಡಿಯೋ ಮಾಡಿಬಿಟ್ಟವಳೆ. ಅಯ್ಯೋ, ಅದನ್ನು ಬಿಡಲೇಬೇಕು ಅಂತ ಹೇಳಿದ್ಲು, ಹಾಗಾಗಿ ಬಿಟ್ಟಿದ್ದೀನಿ. ನಮ್ಮ ಅಣ್ಣ ಅಷ್ಟೊತ್ತು ಇರಲಿಲ್ಲ, ಆವಾಗಲೇ ಬಂದರು ಜಸ್ಟ್.
ಹಾಗೆ ನಮ್ಮ ಯಜಮಾನ್ರಿಗೆ ಏನೋ ಹೇಳಿದೆ ಬಂದು ಅದೇನಂತ ನನಗೆ ನೆನಪಿಲ್ಲ, ಏನೋ ಹೇಳಿದ್ದೀನಿ. ಹಾಗೆ ಇವ್ರು ಬಂದುಬಿಟ್ಟು ಕುಮಾರಣ್ಣ ಮತ್ತು ಕೆಂಚಣ್ಣ ಅಂತಂದು ನಮ್ಮನೆಗೆ ಕಟ್ಟಿದವರು ಮೇಸ್ತ್ರಿ ಇವರು. ಹಾಗಾಗಿ ಅವರು ಅವಾಗಲಿಂದ ಪರಿಚಯ, ತುಂಬ ಕ್ಲೋಸ್. ಅವ್ರ ಮನೆಗೆ ಏನಾದರೂ ಫಂಕ್ಷನ್ ಇದ್ದರೆ ಫಸ್ಟ್ ಕಾಲ್ ಮಾಡ್ತಾರೆ, ನಮ್ಮ ಮನೆಗೆ ಏನಾದರೂ ಫಂಕ್ಷನ್ ಇದ್ದರೆ ಅವ್ರಿಗೆ ಕಾಲ್ ಮಾಡ್ತೀವಿ, ಬರೋದು ಹೋಗೋದು ಮಾಡ್ತಿರ್ತೀವಿ. ಹಾಗೆ ನಮ್ಮ ಅಣ್ಣ ಬಂದಲ್ಲ, ಬಂದು ಅವಳಿಗೆ ಕೇಕ್ ಇಟ್ಟು, ಹಾಗೆ ನಾನು ಅಷ್ಟೊತ್ತಿಂದ ಕೇಕ್ ಇಟ್ಟರೆ ಎಲ್ಲ ಇದ್ರೂ ನನ್ನ ಮಗಳಿಗೆ ಈಗ ಬಂದು ವಿಶ್ ಮಾಡಿ ಕೇಕ್ ತಿನ್ನಿಸ್ತಾ ಇದ್ದೀನಿ. ಹಾಗೆ ಗಿಫ್ಟ್ ಕೊಟ್ಟೆ ಅವಳಿಗೆ, ಅದನ್ನು ವೀಡಿಯೋನೇ ಮಾಡಿಲ್ಲ, ನಮ್ಮ ಅತ್ತಿಗೆನೂ ಮಾಡಿಲ್ಲ, ನಮ್ಮ ಸಮೀಕ್ಷೆನೂ ಮಾಡಿಲ್ಲ. ಹಾಗೆ ನನ್ನ ಮಗಳ ಜೊತೆ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಹಾಗೆ ಈ ಕಡೆ ನಮ್ಮ ವಿಚ್ಚು ನೋಡಿರಿ ಎಷ್ಟು ತರಲೆ ಮಾಡ್ತಿದ್ದಾನೆ. ಅವನಿಗೆ ಅವ್ರ ಅಪ್ಪಾಜಿ ಸಿಕ್ಬಿಟ್ರೆ ಏನಾಗುತ್ತೋ ಗೊತ್ತಿಲ್ಲ, ಫುಲ್ಲು ತರಲೆ ಮಾಡ್ತಿರ್ತಾನೆ, ಬಿದ್ದೆಲ್ಲ ಒದ್ದಾಡ್ತಾ ಇದ್ದಾನೆ. ಅದನ್ನ ನಮ್ಮ ಅತ್ತಿಗೆ ಹಂಗೆ ವೀಡಿಯೋ ಮಾಡಿದ್ದಾಳೆ, ಇನ್ನು ಕೆಳಗೆ ಬಿದ್ದೆಲ್ಲ ಮಾಡ್ತಿದ್ದ. ಅವಾಗ ಗದ್ರಕೊಂಡು ಎತ್ಕೊಂಡ್ರು ಒಂದು ಸುಮ್ಮನೆ ಇರಲ್ಲ, ಅವ್ನು ಭಾಳ ಆಟ. ಮತ್ತು ಎಲ್ಲರಿಗೆ ಕೇಕು ಮತ್ತು ಖಾರ ಕೊಡೋಣ ಅಂತ ಎಲ್ಲ ಒಂದು ಟ್ರೇಯಲ್ಲಿ ಹಾಕಿ ಕೊಡ್ತಾಯಿದ್ವಿ. ನೋಡಿರಿ ಹೆಂಗೆ ಮಾಡ್ತಿದ್ದಾನೆ. ಫುಲ್ಲು ಅವ್ರ ಅಪ್ಪಾಜಿ ಏನು ಕೇಳಿದ್ರು ಕೊಡಿಸ್ತಾರೆ, ಕೊಡಿಸಿದ್ರು ಅವ್ನಿಗೆ ಆಟ ಜಾಸ್ತಿ, ಆಟ ಅವನ್ನೇ ಹೊಡಿಯೋದು ಹಂಗೆಲ್ಲ ಮಾಡ್ತಿರ್ತಾನೆ. ಆದ್ರೆ ಸಣ್ಣ ಮಕ್ಳು ಹಂಗೆ ಅಲ್ವಾ, ಅದು ಅವ್ನಿಗೇನೋ ಅವ್ರ ಅಪ್ಪಾಜಿನ ತರಲೆ ಮಾಡೋದು ಇಷ್ಟ. ಹಾಗೆ ಎಲ್ರಿಗೂ ಕೇಕ್ ಹಂಚ್ಕೊಂಡು ಬಂದ್ವಿ. ಆಮೇಲೆ ಮತ್ತೆ ಇದ್ಬಿಟ್ಟು ನಾನು ಒಳಗೆ ಸಾಂಬಾರೆಲ್ಲ ರೆಡಿ ಮಾಡ್ತಾಯಿದ್ದೆ, ಎಲ್ಲ ಒಂದು ಬೌಲ್ಗಳಿಗೆ ಹಾಕ್ಕೊಂಡು ಇಡೋದಕ್ಕೆ ಕೊಟ್ಟು ಹೋದೆ. ಹಾಗೆ ಅಂಗಡಿಗೆ ಅಗ್ಲಗ್ಲ ಬರ್ತಿರ್ತಾರೆ, ಅಂಗಡಿ ಬೇರೆ ಕ್ಲೋಸ್ ಮಾಡಿರಲಿಲ್ಲ. ಅಂಗಡಿ ಮಾತಾಡ್ಸೋಟ್ಟಿಗೆ ನಾನು ಅಂಗಡಿ ಹತ್ರ ಹೋಗ್ತಾಯಿದ್ದೆ. ನಮ್ಮ ಅತ್ತಿಗೆ ಅವರೇ ಎಲ್ಲ ವೀಡಿಯೋ ಮಾಡಿ ಕೊಟ್ಟಿದ್ದು ನನಗೆ. ಎಷ್ಟು ಬೇಕಾಗುತ್ತೆ ಅಷ್ಟು ಅವ್ರು ನೀಡಿಬೇಕಾದ್ರೆ ನಾನು ವೀಡಿಯೋ ಮಾಡ್ತಿದ್ದೆ, ನನ್ನ ನೀಡಿಬೇಕಾದ್ರೆ ಅವರು ವೀಡಿಯೋ ಮಾಡ್ತಿದ್ರು. ಹಾಗಾಗಿ ನಮ್ಮ ಅತ್ತಿಗೆಗೆ ಮತ್ತು ನಮ್ಮ ಸಮೀಕ್ಷೆಗೆ ಒಂದು ಟ್ಯಾಂಕ್ಸು ವೀಡಿಯೋ ಮಾಡಿಕೊಟ್ಟದ್ದಕ್ಕೆ. ನೋಡಿ ಪ್ಲೀಸ್, ನನ್ನ ಮಗಳ ಬರ್ಡೇ ಪಾರ್ಟಿ ನಿಮ್ಗೆ ಇಷ್ಟ ಆಗಿದೆ ಅಂತ ಎಲ್ಲ ಅಂದ್ಕೊತಾ ಇದ್ದೀನಿ. ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದಷ್ಟು ನಂಗೆ ವೀಡಿಯೋ ಮಾಡೋಕ್ಕೆ ತುಂಬ ಖುಷಿ ಆಗ್ತಿರುತ್ತೆ. ಹಾಗಾಗಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಹೇಗಿದೆ ನನ್ನ ಮಗಳಿಗೆಲ್ಲ ಪ್ಲೀಸ್ ವಿಶ್ ಮಾಡಿ ಕಮೆಂಟಲ್ಲಿ. ಹಾಗೆ ನನ್ನ ಮಗಳು ಬರ್ಡೇ ಇದ್ದಿದ್ದು 25 ಥರ್ಸ್ಡೇ ಇದ್ದಿದ್ದು, ಆದರೆ ನಾನು ಸಾಟರ್ಡೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿದೆ, ಯಾಕಂದರೆ ವೀಡಿಯೋ ಎಡಿಟ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ನೆಕ್ಸ್ಟ್ ಡೇ ಮತ್ತು ಆಂಟಿ ಅವರೆಲ್ಲರೂ ಇದ್ರಲ್ಲ, ಹಾಗಾಗಿ ಸ್ವಲ್ಪ ಮನೇಲಿ ಫುಲ್ ಬ್ಯುಸಿ ಇದ್ದೆ. ಸಾಟರ್ಡೆ ಸ್ವಲ್ಪ ಫ್ರೀ ಇದ್ದೆ, ಹಾಗಾಗಿ ಸಾಟರ್ಡೇನೇ ಎಡಿಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದು. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ನನ್ನ ಮಗಳ ಬರ್ಡೇ ಬಿಡೋಕ್ಕೆ, ಸಾರಿ, ಕ್ಷಮಿಸ್ಬಿಡಿ. ಬೇಗ ಬಿಡೋದಿಲ್ಲ ಇವರು ವೀಡಿಯೋನ ಅಂತ ಅಂದ್ಕೊಬೇಡಿ. ಸ್ವಲ್ಪ ಮನೇಲಿ ರಿಸ್ಕ್ ಇದೆ, ಹಾಗಾಗಿ ಅಮ್ಮಗೆ ಬೇರೆ ಹುಷಾರಿಲ್ಲ, ಮನೆಗೆ ಕರ್ಕೊಂಬಂದಿದ್ವಿ. ನೋಡಿ ಹುಷಾರಿಲ್ಲ ಅಂದರೆ ಸ್ವಲ್ಪ ನಡೆಯೋ ಹಾಗೆ ಆಗಿದ್ದಾರೆ, ಹಾಗಾಗಿ ಹೋಗಿ ಕರ್ಕೊಂಬಂದ್ವಿ. ನಮ್ಮ ಆಂಟಿ ಬೇರೆ ವೆಡ್ನೆಸ್ಡೇ ಕಾರ್ ಬಿಡಿಸಿದ್ರು, ಅದು ಶಿಸ್ತು ಮನೆಗೆ ತಗೊಂಬಂದಿದ್ರು. ಇಲ್ಲಿಗೆ ಊರಿಗೆ ಬರ್ಡೇಗೆ ಬಂದಿದ್ರಲ್ಲ, ಅಲ್ಲಿಗೆ ತಗೊಂಬಂದಿದ್ರು. ಹಂಗಾಗಿ ಹೋಗಿ ನಮ್ಮ ಅಮ್ಮನ ಅದರಲ್ಲೇ ಕರ್ಕೊಂಬಂದ್ವಿ, ನಡೆಯೋಕ್ಕಾಗಲ್ಲ ಅಂತಂದು. ಹಂಗಾಗಿ ಕರ್ಕೊಂಬಂದಿರೋದಿಲ್ಲ ಅಂದರೆ ಅವ್ರು ಇಲ್ಲಿ ಬರ್ತಾನೆ ಇರಲಿ. ನೋಡಿರಿ ಅವ್ನು ಖಾರ ಕೊಟ್ಬಿಟ್ಟವ್ರೆ, ಸುಮ್ಮನೆ ತಿನ್ಕೊತಾ ಇದ್ದಾನೆ. ಹಾಗೆ ಎಲ್ಲ ಬರ್ಡೇ ಎಲ್ಲ ಆಯಿತು, ಊಟಕ್ಕೆ ರೆಡಿ ಮಾಡೋಣ ಅಂತ ಅಲ್ಲಿದ್ದಿದ್ದ ದಿವಾನ್ನ ಸ್ವಲ್ಪ ಎಲ್ಲ ಸೈಡಿಗೆ ಸರಿಸ್ಬಿಟ್ಟು ಎಲ್ಲರಿಗೂ ಊಟಕ್ಕೆ ಇಟ್ವಿ. ಹೋಳಿಗೆ, ಅನ್ನ, ಸಾಂಬಾರು, ಪಲ್ಯ, ಪೂರಿ, ಹಪ್ಳ ಎಲ್ಲ ಮಾಡಿದ್ವಿ. ಊಟಕ್ಕೆ ಇಟ್ಟಿದ್ದು ಸಾಕಂಡೆ ನಮ್ಮ ಮನೆಗೆ ನಮ್ಮ ಅಣ್ಣ, ನನ್ನ ಅತ್ತಿಗೆ, ನಮ್ಮ ಅತ್ತಿಗೆ ಮಕ್ಕಳು, ನೆಕ್ಸ್ಟು ನಮ್ಮ ಸೌಗಂದು, ಸಮೀಕ್ಷೆ ಅವ್ರು ಯಾರೂ ಇಲ್ಲ, ಎಲ್ಲ ಕಾಣೆ ಬಿಟ್ಟರು. ಎಲ್ಲಿ ಕಾಣೆ ಆಗ್ಬಿಟ್ಟವ್ರಂದರೆ ಕಾರ್ ತಗೊಂಡು ನಮ್ಮೂರ ಪಕ್ಕ ಇರೋ ಹಳ್ಳಿಗೆ ಹೋಗ್ಬಿಟ್ಟಿದ್ದಾರೆ ನೋಡ್ಕೊಂಬರೋಕ್ಕೆ. ಸುಮ್ಮನೆ ಹೊಸ ಕಾರಲ್ಲ, ನಮ್ಮ ಅಣ್ಣಗೆ ಖುಷಿ ಹೋಗಿ ಬರೋಣ ಅಂತ ಎಲ್ಲರನ್ನೂ ಕರ್ಕೊಂಡು ಟ್ರಿಪ್ ಹೋಗ್ಬಿಟ್ಟಿದ್ರು. ನಾನು, ನಮ್ಮ ಆಂಟಿ, ನಮ್ಮ ಅಂಕಲ್, ನಮ್ಮಮ್ಮ ಅವ್ರು ಮಾತ್ರ ಮನೇಲಿದ್ವಿ. ಎಲ್ಲೋದ್ರೆ ಆಮೇಲೆ ಅಂದರು, ನೋಡಿ ಇದೇ ಹೊಸ ಕಾರು ಚೆನ್ನಾಗಿತ್ತಲ್ಲ. ಕಾರ್ ನೇಮ್ ಬಂದುಬಿಟ್ಟು ವ್ಯಾಗ್ನಾರ್. ತುಂಬ ಇಷ್ಟ ಆಯಿತು, ಒಳಗೆ ಜಾಗ ಎಲ್ಲ ಸ್ಪೇಸ್ ಚೆನ್ನಾಗೈತೆ. ಹಾಗೆ ಬಂದಿದ್ದ ಗೆಸ್ಟ್ ಎಲ್ಲ ಹೊರಟರು, ಊಟ ಎಲ್ಲ ಆಯಿತು. ಯಾಕಂದರೆ ಮಳೆಗಾಲ ಬೇರೆ ಆಗಿತ್ತಲ್ಲ, ಹಾಗಾಗಿ ಮಳೆ ಬರೋ ಮೂಮೆಂಟ್ ಆಲ್ರೆಡಿ ಆಗಿಬಿಟ್ಟಿತ್ತು. ಹಾಗಾಗಿ ಹೊರಟ್ಬಿಟ್ರು, ಆಲ್ಮೋಸ್ಟ್ ಟೈಮು ಆಗಿತ್ತು. ಹಾಗೆ ನೆಕ್ಸ್ಟು ನನ್ನ ಮಗಳು ಫ್ರೆಂಡು ಸಾನು ಮತ್ತು ಅವ್ರ ತಂಗಿ ನೀತು ಅವರು ಹೊರಟು. ನಮ್ಮ ಅಂಕಲ್ ಬಿಟ್ಟು ಬಂತು ಅವ್ರ ಮನೆಗೆ ಹೋಗಿ. ಅವ್ರ ಮನೆ ಇಲ್ಲೇ ರೋಡ್ ಹತ್ರ ಇದೆ, ಹಂಗಾಗಿ ಅಂಕಲ್ನೇ ಕಳಿಸಿದ್ವಿ ಬಿಟ್ಟು ಬರ್ರಿ ಅಂತ. ಅವ್ರು ಬಿಟ್ಟು ಬರೋಷ್ಟರೊಳಗೆ ಮನೇಲಿ ಊಟಕ್ಕೆಲ್ಲ ರೆಡಿ ಮಾಡಿದ್ವಿ. ಅಷ್ಟೊತ್ತಿಗೆ ಅಂಕಲ್ ಬಂದರು. ಅಂಕಲ್, ಆಂಟಿ, ನಮ್ಮಮ್ಮ ಮತ್ತು ನಮ್ಮ ಯಜಮಾನ್ರು ಇಷ್ಟು ಜನ ಊಟಕ್ಕೆ ಕೂತ್ಕೊಂಡ್ರು. ಅಷ್ಟರೊಳಗೆ ಬಂದರು ಎಲ್ಲ ಊಟಕ್ಕೆ. ಊಟ ಟೈಮ್ ಸರಿಯಾಗಿ ಮತ್ತು ಎಲ್ಲ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಆಯಿತು. ಇಲ್ಲಿಗೆ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಟೇಕ್ ಕೇರ್, ಬಾಯ್, ಸಿ ಯು. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್, ಸಿ ಯು.